ಹಲೋ ನಮಸ್ತೆ. ಇವತ್ತು ನಾನೊಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಮಾಡ್ತಾ ಇದ್ದೀನಿ. ಈ ಬೇಸಿಗೆಗಾಲದಲ್ಲಿ ಊಟಕ್ಕಿಂತ ಹೆಚ್ಚಾಗಿ ನೀರು ಜ್ಯೂಸನ್ನು ಕುಡಿಯೋದೇ ಒಳ್ಳೆಯದು. ಸೊ ಹಾಗಾಗಿ ಮನೆಯಲ್ಲಿ ಯಾವುದೇ ಹಣ್ಣು ಇರಬಹುದು, ಏನೇ ಇರಬಹುದು, ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇಲ್ಲಿ ನಾನು 1 ಕಪ್ ಕಲ್ಲಂಗಡಿ ಹಣ್ಣು, ಸ್ವಲ್ಪ ಸಕ್ಕರೆ, ಚಿಟಿಕೆ ಉಪ್ಪು, 2 ಯಾಲಕ್ಕಿ ಜೊತೆಗೆ ಒಂದು ಲಿಂಬೆ ಹಣ್ಣಿನ ರಸವನ್ನ ತೆಗೆದು ಒಟ್ಟಿಗೆ ಹಾಕಿ ನಾನಿವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಗ್ರೈಂಡ್ ಮಾಡಿದ್ಮೇಲೆ ಒಮ್ಮೆ ಅದನ್ನ ಜರಡಿ ಮಾಡ್ಕೊಂಡ್ರೆ ಕುಡಿಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಂತರ ನಾನು ಇದನ್ನ ಜರಡಿ ಮಾಡ್ಕೊಂಡು ಬೇಕಾದಷ್ಟು ನೀರನ್ನ ಸೇರಿಸ್ತೀನಿ. ಯಾಕಂದ್ರೆ ಇಲ್ಲಿ ಲೆಮನ್ ಮತ್ತೆ ಸಕ್ಕರೆ ಹಾಕಿರೋದ್ರಿಂದ ನೋಡ್ಕೊಂಡು ನೀರನ್ನು ಕೂಡ ಹಾಕೊಳ್ಬಹುದು. ಇವಾಗ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ ಆಯ್ತು. ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದನ್ನ ಫ್ರಿಜ್ ಅಲ್ಲಿ ಇಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ಕುಡಿಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಬಿಸಿಲಲ್ಲಿ ಬಂದಾಗ ಒಮ್ಮೆ ಇದನ್ನ ಕುಡಿಲಿಕ್ಕೆ ವಾವ್ ಅನ್ಸುತ್ತೆ. ಸೊ ನಿಮ್ಗೇನಾದ್ರೂ ಇಷ್ಟವಾದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಬಾಯ್ ಬಾಯ್.